ಅಂದೇನ್ರಿ ತಾಯಿರಿ ಅಲ್ಲಲ್ಲ ಸ್ವಲ್ಪ ಸರಿ ಇಲ್ಲ ಆಕಿನ ಹೇಳೋರು ಯಾರ್ರಿ ನಮ್ಮನೆ ಯಾರ್ದಲ್ಲ ಒಂದೊಂದು ತಾಸು ಎರಡೆರಡು ತಾಸು ಎಲ್ಲ ಒಳ್ಳೆ ವಿಚಾರಗಳ ಬಗ್ಗೆ ಆ ಮಗು ಮಾತಾಡ್ತಾ ಇತ್ತು. ಅತ್ಯಂತ ಪ್ರತಿಭಾವಂತ ಹುಡುಗಿ ಅವಳಾಗಿದ್ಲು ಅಂತಕ್ಕಂಥದ್ದು ನಾನು ಬಲ್ಲೆ. ಗೃಹ ಸಚಿವರೇ ಮತ್ತು ಮುಖ್ಯಮಂತ್ರಿಗಳು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ, ಕೈ ಮುಗಿದು ಹೇಳ್ತೀನಿ. ಈ ರೀತಿ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟು ರಾಂಗ್ ಮಾಹಿತಿಯಿಂದ ನನ್ನ ಮಂತನಿಗೇನು ಅಗೌರವ ತೆಗೆದ್ರೆ ಅಂದರೆ ನಾನು ಅದ್ರ ಬಗ್ಗೆ ಹೋರಾಟ ಮಾಡ್ತೀನಿ. ಇಲ್ಲ ನಾನು ಉರ್ಲಾಕೊಂಡು ನಿಮ್ಮ ಹೆಸರು ಇಬ್ಬರದ್ದು ಹೆಸರು ಬರ್ದು ಸಾಯ್ತೀನಿ. ಕಾಂಗ್ರೆಸ್ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ ಅವರ ಪುತ್ರಿ ನೇಹಾ ಹಿರೇಮಠ ಕೊಲೆಗೆ ಹುಬ್ಬಳ್ಳಿ ನಗರ ಬೆಚ್ಚಿಬಿದ್ದಿದೆ. ಆರೋಪಿ ಫಯಾಜ್ನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆರೋಪಿ ಫಯಾಜ್ ಯುವತಿಯನ್ನ ಕೊಲೆ ಮಾಡಿದ್ಯಾಕೆ ಎಂಬುದರ ಬಗ್ಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಕಿಮ್ಸ್ ಆಸ್ಪತ್ರೆಗೆ ಶಾಸಕ ಪ್ರಸಾದ್ ಅಬ್ಬಯ್ಯ ಭೇಟಿ ನೀಡಿದ್ದು ಪಾಲಿಕೆ ಸದಸ್ಯ ನಿರಂಜನ್ ಹಿರೇಮಠ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಕೊಲೆ ಆರೋಪಿಯ ವಿರುದ್ಧ ಕುಟುಂಬಸ್ಥರ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಹುಡುಗಿ ಸಂಕೋಚದ ಸ್ವಭಾವದವಳಾಗಿದ್ದವಳು. ಮದುವೆ ಮಾಡುವ ಉದ್ದೇಶ ಹೊಂದಲಾಗಿತ್ತು. ಉನ್ನತ ವ್ಯಾಸಂಗ ಮಾಡಲಿ ಅಂತ ಕಾಲೇಜಿಗೆ ಸೇರಿಸಿದ್ದೆವು. ಅಷ್ಟರೊಳಗೆ ಈ ಕೃತ್ಯ ನಡೆದು ಹೋಗಿದೆ. ಕಾಲೇಜಿನೊಳಗೆ ರಕ್ಷಣೆ ಇಲ್ಲವೆಂದರೆ ಬೇರೆ ಕಡೆ ಹೇಗೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಇನ್ನು ನೇಹಾ ಹಿರೇಮಠ್ ತಂದೆ ಹೇಳಿದ್ದಾದರೂ ಏನು ಅಂತ ಹೇಳೋದಾದರೆ, ನನ್ನ ಮಗಳು BVB ಕಾಲೇಜಿನಲ್ಲಿ MCA ಮೊದಲನೇ ವರ್ಷದಲ್ಲಿ ಓದುತ್ತಿದ್ದಳು. HOD ರೂಮ್ ಮುಂದೆಯೇ ಆಕೆಗೆ ಚಾಕುವಿನಿಂದ ಇರಿಯಲಾಗಿದೆ. ಕ್ಲಾಸ್ ರೂಮ್ನಿಂದ ಹೊರಗೆ ಬರುತ್ತಿದ್ದಂತೆ ಈ ರೀತಿಯ ಕೃತ್ಯ ನಡೆದಿದೆ. ಹುಡುಗ ಹಳೆ BCA ಫ್ರೆಂಡ್ ಅಂತ ಗೊತ್ತಾಗಿದೆ. ಆರೋಪಿಯನ್ನ ಬಂಧಿಸಲಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಎಂದು ಹೇಳಿದ್ದಾರೆ. ಇನ್ನು ರಸ್ತೆಯಲ್ಲಿ ನಮ್ಮ ಕಾರ್ ನಿಂತಿತ್ತು. ಕಾರ್ ಬಳಿ ಬರುವಷ್ಟರಲ್ಲಿಯೇ ಹತ್ಯೆ ನಡೆದಿದೆ. KLE ದೊಡ್ಡ ಕಾಲೇಜು ಅಂತ ನಮ್ಮ ಮಗಳನ್ನ ಸೇರಿಸಿದ್ವಿ. ಆದರೆ ಕಾಲೇಜು ಗೇಟ್ ಬಳಿ ಒಬ್ಬ ಸೆಕ್ಯೂರಿಟಿಯೂ ಇಲ್ಲ. ಹಾಗಾದರೆ ಕಾಲೇಜಿಗೆ ಯಾರು ಬೇಕಾದರೂ ಬರಬಹುದಾ ಎಂದು ಆಡಳಿತ ಮಂಡಳಿಯನ್ನ ನಿರಂಜನ್ ಹಿರೇಮಠ್ ಪ್ರಶ್ನೆ ಮಾಡಿದ್ರು. ಇನ್ನು ನಾವು ಊರೆಲ್ಲ ತಿರುಗಾಡುತ್ತಾ ಜನಸೇವೆ ಮಾಡಿಕೊಂಡು ಇರ್ತೇವೆ. ನಮ್ಮ ಮಗಳಿಗೆ ಹೀಗಾದರೆ ಸಾರ್ವಜನಿಕರ ಸ್ಥಿತಿ ಏನಾಗಬೇಕು? ಮಕ್ಕಳನ್ನ ಕಾಲೇಜಿಗೆ ಕಳುಹಿಸಲು ಪೋಷಕರಿಗೆ ಭಯ ಆಗತ್ತೆ ಅಲ್ವಾ? ನಮ್ಮ ಕೆಟ್ಟಗಳಿಗೆ ನಮಗೆ ನಮ್ಮ ಮಗಳು ಹೋದಳು. ಇರೋ ಒಬ್ಬ ಮಗಳು ನಮ್ಮ ಶ್ರೀಮತಿಗೆ ನಾನು ಹೇಗೆ ಸಾಂತ್ವನ ಹೇಳಲಿ? ಪೊಲೀಸರು ಮತ್ತು ಕಾಲೇಜು ಆಡಳಿತ ಮಂಡಳಿ ಈ ಬಗ್ಗೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು. ಹುಬ್ಬಳ್ಳಿಯ ವಿದ್ಯಾನಗರ ಠಾಣೆ ಪೊಲೀಸರು ಆರೋಪಿಯ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಇತ್ತ ಕಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ನೇಹಾ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸದ್ಯ ಕೊಲೆ ನಡೆದಿದೆ. ಕಾಲೇಜಿನಲ್ಲಿ ಮಕ್ಕಳಿಗೆ ಸುರಕ್ಷತೆ ಬೇಕು. ಕಾಲೇಜಿಗೆ ಸಂಬಂಧಿಸಿದ ವ್ಯಕ್ತಿ ಬರ್ತಾನೆ ಅಂದ್ರೆ ಏನರ್ಥ? ನಮ್ಮ ಮಗಳು ಫ್ಯಾನ್ಸಿ ಇಲ್ಲ, ಬೇಕಾದ ಹಾಗೆ ಅಲ್ಲಿ ಇಲ್ಲಿ ತಿರುಗಾಡುವುದವಳಲ್ಲ. ಆಕೆಯನ್ನ ನಾವೇ ಕರೆದುಕೊಂಡು ಬರುತ್ತಿದ್ವಿ ಎಂದು ನೇಹಾ ತಾಯಿ ಹೇಳಿಕೊಂಡಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.